ಮಿನಿಮಮ್ 5-6 ಜನ ಆದರೂ ಒಳ್ಳೆಯ ಆಟನ ಯಾರು ಆಡ್ತಾರೆ ಅವ್ರು ಗೆಲ್ತಾರೆ. ಅದು ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ದಿಶೆಯಲ್ಲಿ ನಿನ್ನೆ ನಡೆದಂಥ ಈ 2 ಮ್ಯಾಚ್ಗಳು ಚೆನ್ನೈ ಮತ್ತು ಅದೇ ಕಾಲಕ್ಕೆ ನಮ್ಮ RCB ಇಬ್ಬರು ಗೆದ್ದಿದ್ದಾರೆ. ಇಬ್ಬರು ಮೇಲಕ್ಕೆ ಹೋಗುವಂಥದ್ದು, ಪ್ಲೇ ಆಫಿಗೆ ಸೇರುವಂಥ ಆಡುವಂಥ ಅರ್ಹತೆ ನಿಧಾನಕ್ಕೆ ಬೆಳೀತಾ ಇದ್ದಾರೆ. ಟಾಪ್ 5 ಈಗ ಹೇಳಿದಂಗೆ ಸನ್ರೈಸರ್ಸು, ಗುಜರಾತ್ ಟೈಟನ್ಸು, ಕಿಂಗ್ಸ್, ಪಂಜಾಬ್ ಕಿಂಗ್ಸು, RCB ಮತ್ತು CSK ಇದ್ರೊಳಗೆ ಯಾರಾದರೂ ಯಾವಾಗ ಯಾರಿಗೆ ಬೇಕಾದ್ರೂ ಚೆಕ್ಮೇಟ್ ಹಾಕ್ಬೋದು. ಆ ಹಂತಕ್ಕೆ ಬಂದಿದ್ದಾರೆ. ಇನ್ನು ಕೆಳಗಿನ ಪಾಪ DC ಅಂದರೆ ದೆಹಲಿ ಕ್ಯಾಪಿಟಲ್ಸ್ ಒಂದು ಕಾಲಕ್ಕೆ ಡೆವಿಲ್ಸ್ ಇರ್ತಿತ್ತು. ಮುಂದೆ ಅದೇ ಕಾಲಕ್ಕೆ MI ಅಂದರೆ ಮುಂಬೈ ಇಂಡಿಯನ್ಸು, LSG ಮತ್ತು RR ಹೆಚ್ಚು ಕಡಿಮೆ ಹೊರಗೆ ಹೋಗುವಂತಂದ್ರೆ ರಾಜಸ್ಥಾನ್ ರಾಯಲ್ಸು ಇವರು ಹೋಗ್ತಾರೋ ಏನೋ ಅನ್ನುವಂಥ ಸ್ಥಿತಿಗಳು ನಿರ್ಮಾಣ ಆಗಿದಾವೆ. ಇನ್ನು ಇವತ್ತಿನ ಮ್ಯಾಚು ಸಹಿತ ಭಾಳ ಪ್ರಮುಖ ಅದ. ನಿನ್ನೆ 2 ಇತ್ತು, ಸಂಡೇ 2 ಆಗಿದ್ದಾವೆ. ಈಗ ಇವತ್ತು 2 ಇದ್ದಾವೆ. ಸಾಯಂಕಾಲ 7:30ಕ್ಕೆ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು ಸೋತ್ರ, ಹೆಚ್ಚು ಕಡಿಮೆ ಔಟ್ ಆದಂಗೆ ಆಗಿದ್ದಾರೆ. ಇವತ್ತು ಸೋತ್ರಂತೆ ಮುಗಿದು ಬಾಗಿಲ ಕ್ಲೋಸ್ ಟು ದ ಡೆಲ್ಲಿ ಕ್ಯಾಪಿಟಲ್ಸ್. ಇನ್ನು ಪಂಜಾಬ್ ಕಿಂಗ್ಸ್ ಇವತ್ತು ಗೆಲ್ಲಲೇಬೇಕಂತ ಅನಿವಾರ್ಯತೆ ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ಒಂದು ವೇಳೆ ಗೆಲ್ಲಲಿಲ್ಲ ಅಂದ್ರೆ ಕೆಳಗೆ ಬರ್ಲಿಕ್ಕೆ ಶುರು ಆಗಿಬಿಡ್ತಾರೆ. ತಾವು ಇಲ್ಲಿವರೆಗೆ ಗೆದ್ದಿದ್ದೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ಬೋದೇನೋ, ಯಾರಿಗೆ ಗೊತ್ತು. ಆದರೂ ಶ್ರೇಯಸ್ ಅಯ್ಯರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಎಲ್ಲ ಚಲೋ ಆಟಗಾರರಿದ್ದಾರಲ್ಲೇ, ಅವರೆಲ್ಲರೂ ಕೂಡಿ ಆಡಿದ್ರೆ ಮುಷ್ಟಿ ಗೆಲ್ಲಬಹುದೇನೋ. ಎಲ್ಲರೂ ಏಕಾಲಕ್ಕೆ ಒಳ್ಳೆಯ ಆಟವನ್ನು ಆಡಿದ್ರೆ ಈ ಇಲ್ಲಿವರೆಗೆ ಟಾಪ್ದಲ್ಲಿದ್ದಂಥ ಪಂಜಾಬ್ ಕಿಂಗ್ಸು ಮತ್ತು ಟಾಪಿಗೆ ಹೋಗ್ಬೋದು. ಆದರೆ ಇವತ್ತು ಈ ನಮ್ಮ KK ಏನಂತೀನೋ ಕ್ಯಾಪಿಟಲ್ಸನ್ನು ಗೆಲ್ಲಲೇಬೇಕಂತ ಅನಿವಾರ್ಯತೆ ಇವ್ರಿಗೆ ಬಂದದ್ದು. ಇನ್ನು ಕ್ಯಾಪಿಟಲ್ಸ್ ಇವತ್ತು ಗೆದ್ದರೂ ಸಹಿತ ಎಷ್ಟು ಮಟ್ಟಿಗೆ ಪ್ಲೇ ಆಫ್ದಾಗ ಹೋಗ್ತಾರೆ ಅನ್ನೋದು ಹೇಳೋದು ಕಷ್ಟ.